ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸಮರ್ಥ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕು ಎಂದು ತೊನಸನಹಳ್ಳಿಯ ಕಾಶಿ ವಿಶ್ವನಾಥ ದೇವಸ್ಥಾನದ ಪೂಜ್ಯ ಶರಣ ಕೋತಲಪ್ಪ ಮುತ್ಯ ಅವರು ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2024ನೇ ಸಾಲಿನ ಲೋಕಸಭೆ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕು. ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದಿಂದ ಪ್ರಮೋದ್ ಮಧ್ವರಾಜ್ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಮಾಲಿಕಯ್ಯ ವಿ ಗುತ್ತೇದಾರ್ ಅವರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷ ಹಿಂದುಳಿದ ಸಮಾಜದ ನಾಯಕರಿಗೆ ನ್ಯಾಯ ಕೊಡುವ ರೀತಿಯಲ್ಲಿ ಸಮಾಜಕ್ಕೆ ನೋಡಬೇಕು, ಸಮಾಜಕ್ಕೆ ಎತ್ತಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಉಡುಪಿ ಕ್ಷೇತ್ರದ ಹಾಗೂ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಲೋಕಸಭಾ ಕ್ಷೇತ್ರದ ಸುಮಾರು ವರ್ಷಗಳ ಕಾಲ ಮಧ್ವರಾಜ್ ರವರ ಒಂದು ಟಿಕೆಟ್ಗೋಸ್ಕರ, ಯಾಕಂದರೆ ಇವನು ಹಿಂದುಳಿದ ಕೋಲಿಕ ಬಲಿಗ ಅಂಬಿಗ ಬೆಸ್ತ ಸಮಾಜದವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಿದ್ದೇವೆ. ಅದರ ಜೊತೆಗೆ ಇಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರಿಗೂ ಕೂಡ ಬೀದರ್ ಕ್ಷೇತ್ರದಿಂದ ಅವರಿಗೂ ಕೂಡ ಟಿಕೆಟ್ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಕೇಳ್ಕೊಳ್ತಿದ್ದೇವೆ. ಭಾರತೀಯ ಜನತಾ ಪಕ್ಷ ಈ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಯಾಕಂದರೆ ಹಿಂದುಳಿದ ಜನಕ್ಕೆ ಈ ಎಲ್ಲ ತಾವು ಸವಲತ್ತುಗಳನ್ನು ಮತ್ತು ಓಟುಗಳನ್ನು ತಗೊಂಡು ಕೈ ಬಿಡುವಂಥ ಕೆಲಸ ಆಗಬಾರ್ದು. ಹಿಂದುಳಿದ ಜನಕ್ಕೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಮಾಡಬೇಕು. ಯಾಕಂದರೆ ಇಲ್ಲಿವರೆಗೆ ಈ ಸಮಾಜ ಭಾರತೀಯ ಜನತಾ ಪಕ್ಷ ನಂಬಿಕೊಂಡು ಓಟ್ ಹಾಕಿ ಎಲ್ಲ ಬಂದಿರ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆಗ್ತಿದೆ. ಏನಪ್ಪ ಅಂದರೆ ST ಹೋರಾಟ ಸುಮಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ. ಆದರೆ ಈ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಮತ್ತು ಸ್ಟೇಟ್ನಲ್ಲಿ ಕೂಡ ಒಂದೇ ಇದ್ರೂ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿಲ್ಲ. ಸುಮಾರು ವರ್ಷಗಳಿಂದ ವಿಠ್ಠಲ್ ಹಿರೂರವರು ಈ ಸಮಾಜದಲ್ಲಿ ಹೋರಾಟಗಳನ್ನು ಮಾಡಿ ನ್ಯಾಯ ಕೊಡಿಸುವ ರೀತಿಯಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಕೂಡ ನ್ಯಾಯ ಸಿಕ್ಕಿಲ್ಲ. ದಯಮಾಡಿ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಯಾವುದೇ ಪಕ್ಷ ಆಗಲಿ, ಆದರೆ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ. ಇವತ್ತಿನ ದಿವಸ ಸುಮಾರು ಜನರು ಇವತ್ತು ಕೂಲಿ ಕಬಲಿಗ ಅಂಬಿಗ ಬೆಸ್ತರ ಮೇಲೆ ಹಲ್ಲೆಯನ್ನು ನಡೆದಿದೆ. ಇವತ್ತು ದೇವಾನಂದ ಪ್ರಕರಣಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಮತ್ತು ಮೊನ್ನೆ ಹಗಲಲ್ಲೇ ಯಾವ ಚಕ್ರವರ್ತಿ ಅನ್ನುವಂಥವನಿಗೆ ಕೊಲೆಯನ್ನು ಮಾಡಿದ್ರು. ಅದನ್ನು ಕೂಡ ಖಂಡನೆ. ಯಾಕಂದರೆ ಇವು ನ್ಯಾಯ ಕೊಡಬೇಕಾಗ್ಯದಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ವರಿಷ್ಠ ಅಧಿಕಾರಿಗಳು ಕೂಡ ಇದಕ್ಕೆ ಗಮನಿಸಿ ನ್ಯಾಯವನ್ನು ಕೊಡಿಸಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ವರಲಿಂಗೇಶ್ವರ ಸ್ವಾಮೀಜಿ, ಬಿಜೆಪಿಯ ಅಮೃತ ಡಿಗ್ಗಿ, ಪಿತಾಂಬರ ಕಲಗುರ್ತಿ, ಬಸವರಾಜ್ ಗುಡ್ಬಾ, ಕುಪೇಂದ್ರ ಮರ್ತೂರ್ ಸೇರಿದಂತೆ ಇತರರಿದ್ದರು.